ನಾಗರಬಾವಿಯ ತಿರುವಿನಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದು ಕಾರ್ ಡ್ರೈವರ್ ಎಸ್ಕೇಪ್ ಆಗಿರುವ ಪ್ರಕರಣ. ಡಿಕ್ಕಿಗೆ ಒಳಪಟ್ಟಂತಹ ಬೈಕ್ ಸವಾರ ಸೋಮಶೇಖರ್ ಅವರ ಕಾಲಿಗೆ ಗಂಭೀರವಾಗಿ ಪೆಟ್ಟು ಬಿದ್ದಿದೆ. ನಿನ್ನೆ ರಾತ್ರಿ ಸುಮಾರು 10:30 ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಅಪಘಾತವಾದರೂ ಕಾರ್ನಿಂದ ಇಳಿಯದೆ ಡ್ರೈವರ್ ಏನಾಗಿದೆ ಅಂತ ಕೂಡ ಸೌಜನ್ಯಕ್ಕೂ ನೋಡದೆ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳು ಸೋಮಶೇಖರ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಕಾಮಾಕ್ಷಿಪಾಳ್ಯ ಸಂಚಾರಿ ಪೊಲೀಸರಿಗೆ ಈ ಸಂಬಂಧ ಗಾಯಾಳು ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಬುಲೆಟ್ ಬೈಕ್ನಲ್ಲಿ ಸವಾರ ಸಂಚಾರ ಮಾಡ್ತಾ ಇದ್ರು ಸೋಮಶೇಖರ್. ಎದುರಿಂದ ಬಂದಂತಹ ಕಾರು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದು ಕೂಡ ಒಂದು ಕ್ಷಣಕ್ಕೂ ಕಾರನ್ನ ನಿಲ್ಲಿಸದೆ ಅಲ್ಲಿಂದ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಕಾರ್ ಎಸ್ಕೇಪ್ ಆಗಿರೋ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ದೃಶ್ಯದಲ್ಲಿ ನೋಡಬಹುದಾಗಿದೆ, ಕಾರು ಎದುರು ಬದಿ ಬರ್ತಾ ಇದೆ. ಈ ಕಡೆಯಿಂದ ಹೊರಟಂತಹ ಬೈಕ್ ಸವಾರ ಇದು ಹಿಂಗೊಂದು ಘಟನೆ ಆಗುತ್ತೆ ಅನ್ನೋದ್ರ ಅರಿವೂ ಇಲ್ಲದಂತೆ ಹೇಗೆ ಆಗೋಗಿದೆ ನೋಡಿ. ಅದಾದ ನಂತರದಲ್ಲಿ ನಿಲ್ಲಿಸುವ ಪ್ರಯತ್ನವೂ ಕೂಡ ಆಗಿಲ್ಲ. ಸ್ಥಳೀಯರು ಇದನ್ನ ಗಮನಿಸಿಕೊಂಡು ಆ ವ್ಯಕ್ತಿ ಸೋಮಶೇಖರ್ನನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಪಘಾತದಿಂದಾಗಿ ಸೋಮಶೇಖರ್ ಅವರ ಕಾಲಿಗೆ ಬಲವಾದಂತಹ ಪೆಟ್ಟು ಬಿದ್ದಿದೆ. ಸದ್ಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಪೊಲೀಸರು ದೂರು ದಾಖಲು ಮಾಡಿಕೊಂಡಿದ್ದಾರೆ. ಬಟ್ ಸಿಸಿಟಿವಿಯಲ್ಲಿ ಆ ಕಾರ್ನ ನಂಬರ್ ರೆಕಾರ್ಡ್ ಆಗಿಲ್ಲ. ಆದರೆ ಮುಂದುವರೆದಂತೆ ಎಲ್ಲಾದರೂ ಲಭ್ಯವಾಗಬಹುದಾದ ಸಾಧ್ಯತೆ ಇದೆ.